ಎಲ್ಲ ಪ್ರೀತಿಯ ಕನ್ನಡಿಗರೇ ನಮಸ್ಕಾರ. ಆಗಸ್ಟ್ 9, 1947 ಇದೊಂದು ವಿಶೇಷವಾದ ದಿನ. ಏನಪ್ಪಾ ಅಂತಂದ್ರೆ ಸುಮಾರು 550 ಸಂಸ್ಥಾನಗಳಿದ್ದಿದ್ದು ಮೊದಲು ನಮ್ಮ ಭಾರತ ಒಕ್ಕೂಟದಲ್ಲಿ. ಅವತ್ತು ಮೈಸೂರು ಸಂಸ್ಥಾನ ನಮ್ಮ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾದಂತ ದಿನ. ಈ ಒಂದು ವಿಶೇಷವಾದ ದಿನವನ್ನ ನಮ್ಮ ಹಲವಾರು ಕನ್ನಡ ಪರ ಹೋರಾಟಗಾರೆಲ್ಲರೂ ಮನೆ ಮನೆ ಮೇಲೆ ಕನ್ನಡ ಬಾವುಟ ಅಂತ ಹೇಳಿ ಕನ್ನಡ ಬಾವುಟವನ್ನು ಹಾರಿಸೋದ್ರ ಮುಖಾಂತರ ಆಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ಆಗಸ್ಟ್ 9ನೇ ತಾರೀಕು ಚಿತ್ರದುರ್ಗದಲ್ಲಿ ನಮ್ಮ ಯುವ ಕರ್ನಾಟಕ ವೇದಿಕೆ ರವಿಕುಮಾರ್ ನಾಯ್ಕ್ ಇವರ ನೇತೃತ್ವದಲ್ಲಿ ಸುಮಾರು 2,000 ಕನ್ನಡ ಬಾವುಟಗಳನ್ನು ಆರಿಸೋದ್ರ ಮುಖಾಂತರ ಈ ಒಂದು ವಿಶೇಷವಾದ ಹಬ್ಬದ ರೀತಿಯ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಸಹೋದರ ಸಂಘಟನೆಯಾದಂಥ ಕನ್ನಡಿಗರ ವಿಜಯ ಸೇನೆ, ನಮ್ಮ ವಿಜಯ್ ಕುಮಾರ್ ಅವರು ಹಾಗೂ ನಮ್ಮ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಟೌನ್ ಹಾಲ್ ಅಲ್ಲೂ ಸಹ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತು. ಸೊ ಎರಡೂ ಕಾರ್ಯಕ್ರಮಗಳಿಗೂ ಶುಭವಾಗಲಿ, ಎಲ್ಲರೂ ಪಾಲ್ಗೊಳ್ಳೋಣ. ಈ ಒಂದು ವಿಶೇಷವಾದ ದಿನದಂದು ಮನೆ ಮನೆ ಮೇಲೆ ನಾವೆಲ್ಲರೂ ಕನ್ನಡ ಬಾವುಟವನ್ನು ಆರಿಸೋದ್ರ ಮುಖಾಂತರ ನಮ್ಮ ಅಸ್ಮಿತೆಯನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಅವತ್ತಿನ ದಿನ ಎಲ್ಲೆಲ್ಲಿ ಆಚರಣೆಗಳು ನಡೀತಾ ಇದೆ ಎಲ್ಲವೂ ಸಹ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಶುಭ ಹಾರೈಸ್ತಾ ಇದ್ದೀನಿ. ರವಿಕುಮಾರ್ ನಾಯ್ಕ್ ಅವರೇ, ಚೆನ್ನಾಗಾಗಲಿ ಕಾರ್ಯಕ್ರಮ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.